ಬೇಸಿಗೆ ಆರಂಭ ಆಗಿರ್ತಕ್ಕಂಥದ್ದು. ಬೇಸಿಗೆ ಆರಂಭದಲ್ಲೇ ಈಗ ನೀರಿನ ಹಾಕಾರವು ಕೂಡ ಸಾಕಷ್ಟು ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಹೊರಭಾಗದಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿಯೂ ಕೂಡ ಈಗ ನೀರಿನ ಪ್ರಮಾಣವು ಕೂಡ ಸಾಕಷ್ಟು ಕಡಿಮೆ ಆಗಿರ್ತಕ್ಕಂತಹದ್ದು. 3 ರಾಜ್ಯ 8 ಜಿಲ್ಲೆಗಳ ಕುಡಿಯುವ ನೀರಿನ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಈ ಬಾರಿ ಅದರಲ್ಲೂ ಕೂಡ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಏನು 19 ಕಳ್ಕೊಂಡು ಹೋದ್ಮೇಲೆ ಈಗ ನೀರಿನ ಅಭಾವ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 103 TMC ಸಾಮರ್ಥ್ಯದ ಈ ತುಂಗಭದ್ರಾ ಜಲಾಶಯ ಈಗ ಕ್ರಸ್ಟ್ ಗೇಟ್ನ ದುರಸ್ತಿ ಕಾರ್ಯ ನಡೀತಾ ಇರೋದ್ರಿಂದ ಕೇವಲ 40 TMCಗೆ ಸಾಮರ್ಥ್ಯಕ್ಕೆ ಇದನ್ನ ಕೆಳಗೆ ಇಳಿಸಲಾಗಿತ್ತು. ಈಗ 40 TMCನಲ್ಲಿ ಕೇವಲ 20 TMC ನೀರು ಮಾತ್ರ ತುಂಗಭದ್ರಾ ಜಲಾಶಯದಲ್ಲಿ ಈ 20 TMC ನೀರಿನಲ್ಲಿ ಈಗ ಬೇಸಿಗೆಯನ್ನ ಕಳೆಯುವಂತ ಅನಿವಾರ್ಯತೆ ಈಗ ತುಂಗಭದ್ರಾ ಜಲಾಶಯದ ಆಡಳಿತ ಮಂಡಳಿ ಆಗಿರಬಹುದು ಮತ್ತು ವಿಜಯನಗರ ಜಿಲ್ಲಾಡಳಿತ ಕೂಡ ಬಂದಿರತಕ್ಕಂಥದ್ದು. ಈಗ ತುಂಗಭದ್ರಾ ಜಲಾಶಯ ಆಡಳಿತ ಮಂಡಳಿ ಏನಿದೆ ಇದು ವಿಜಯನಗರ ಆಗಿರಬಹುದು, ಕೊಪ್ಪಳ, ರಾಯಚೂರು ಹಾಗೂ ಬಳ್ಳಾರಿ ಜಿಲ್ಲೆಗಳಿಗೆ ನೀರನ್ನು ಪೂರೈಕೆ ಮಾಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಈಗ ಸಾಕಷ್ಟು ನೀರಿನ ಅಭಾವ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಈಗ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿರೋದ್ರಿಂದ ಎಲ್ಲೆಲ್ಲೂ ಕೂಡ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಬಿಂದಿಗೆಯನ್ನು ಹಿಡಿದು ಈಗ ನೀರಿಗೆ ತೆರಳುವಂತ ಪರಿಸ್ಥಿತಿ ಜನರಿಗೆ ತಲುಪಿರ್ತಕ್ಕಂಥದ್ದು. ಉಳಿದಂತ 20 TMC ನೀರಿನಲ್ಲಿ ಇನ್ನುಳಿದ 2 ತಿಂಗಳ ಬೇಸಿಗೆಯನ್ನು ಹೇಗೆ ಕಳೆಯಬೇಕು, ನೀರು ಸಿಗುತ್ತಾ ಇಲ್ಲ ಅನ್ನುವಂತ ಅಭಾವ ಸೃಷ್ಟಿ ಈಗ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ 20 TMC ನೀರಿನಲ್ಲಿಯೇ ಕಾರ್ಖಾನೆಗಳಿಗೂ ಕೂಡ ನೀರು ಪೂರೈಸಿ ಇನ್ನುಳಿದಂತೆ ಕುಡಿಯುವ ನೀರನ್ನು ಕೂಡ ಸರಬರಾಜು ಮಾಡುವಂತ ಅನಿವಾರ್ಯತೆ ಈಗ ತುಂಗಭದ್ರಾ ಜಲಾಶಯ ಮತ್ತು ಜಿಲ್ಲಾಡಳಿತಕ್ಕೂ ಕೂಡ ಈಗ ಎದುರಾಗಿರ್ತಕ್ಕಂಥದ್ದು. ಈ ಕುರಿತು ನಮ್ಮ ಜೊತೆಗೆ ಈಗ ಸ್ಥಳೀಯರು ಕೂಡ ಇದ್ದಾರೆ. ಸರ್, ಈಗ 20 TMC ನೀರು ಮಾತ್ರ ಉಳಿದಿರ್ತಕ್ಕಂಥದ್ದು, ಇನ್ನು ಕಾರ್ಖಾನೆಗಳು ಕೂಡ ನೀರು ಕೊಡಬೇಕು, ಅದ್ರ ಜೊತೆಗೆ ಈ 4 ಜಿಲ್ಲೆಗಳ ಕುಡಿಯುವ ನೀರಿಗೂ ಕೂಡ ಪೂರೈಕೆ ಮಾಡಬೇಕು. ಜಿಲ್ಲಾಡಳಿತಕ್ಕೆ ಮತ್ತು TB ಬೋರ್ಡಿಗೆ ಏನು ಸಲಹೆ ನೀಡ್ತೀರಾ ಸರ್? ಸರ್, ಪ್ರತಿ ಹಳ್ಳಿಗೆ ನೀರು ಸಿಗ್ಬೇಕಂಬುದು ನಮ್ಮ ಆಗ್ರಹ. ಪ್ರತಿ ಹಳ್ಳಿಗೆ ಕೊಡ್ಬೇಕು ನೀರಿಗೆ ತೊಂದರೆ ಆಗಲಂಗ ಜಿಲ್ಲಾಡಳಿತ TB ಬೋರ್ಡು ಮಾಡಬೇಕು. ಈ 20 TMC ನೀರಿನಲ್ಲಿ ಶುದ್ಧವಾಗಿ ಬಳಸೋದು ಕಲಿಬೇಕು ಸರ್. ಸರ್, ಈಗ ಯಾಕಂದ್ರೆ ಈಗಾಗಲೇ ಆರಂಭ ಈಗಾಗಿದೆ ಬೇಸಿಗೆ, ಎಲ್ಲೆಲ್ಲೂ ಕೂಡ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ಕೆಲವೊಂದಿಷ್ಟು ಹಳ್ಳಿಗಳಿಲ್ಲೇ ತುಂಗಭದ್ರಾ ಜಲಾಶಯ ಇದ್ರೂ ಕೂಡ ಮರಿಯಮ್ನಹಳ್ಳಿ ಆಗಿರ್ಬೋದು ಮತ್ತು ಸುತ್ತಮುತ್ತಲ ಹಳ್ಳಿಗಳಲ್ಲೂ ಕೂಡ ಕುಡಿಯುವ ನೀರಿನ ಹಾಹಾಕಾರ ಈಗ ಸೃಷ್ಟಿಯಾಗಿದೆ. ಇದಕ್ಕೆ ಸಲಹೆ ಏನ್ ಕೊಡ್ತೀರಾ ಸರ್ ಜಿಲ್ಲಾಡಳಿತಕ್ಕೆ? ಪ್ರತಿ ಹಳ್ಳಿ ನೀರು ಹೋಗ್ಬೇಕಂಬುದು ನಮ್ಮ ಆಗ್ರಹ ಸರ್. ಜಿಲ್ಲಾಡಳಿತ ಮತ್ತು TB ಬೋರ್ಡ್ ಎರಡು ನೀರು ಸಮಗ್ರವಾಗಿ ಒದಗಿಸ್ಬೇಕಂಬುದು ನಮ್ಮ ಆಗ್ರಹ. ಇದಿಷ್ಟು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಜಿಲ್ಲಾಡಳಿತ ಮತ್ತು ತುಂಗಭದ್ರಾ ಆಡಳಿತ ಮಂಡಳಿ ಏನಿದೆ ಅಲ್ಲ, ಪ್ರತಿಯೊಂದು ಹಳ್ಳಿಗಳು ಕೂಡ ಯಾವುದೇ ರೀತಿಯ ಕುಡಿಯುವ ನೀರಿನ ಹಾಹಾಕಾರ ಆಗದಂತೆ ನೀರನ್ನು ಪೂರೈಕೆ ಮಾಡಬೇಕನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾ ಇರ್ತಕ್ಕಂತಹದ್ದು. ಶಿವಾನಂದ ಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.